ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮಾಡಬೇಕಾದ ಕೆಲಸವನ್ನ ಇಲ್ಲಿ ದಂಪತಿಗಳು ಮಾಡಿ ಮುಗಿಸಿದ್ದಾರೆ. ಈ ದಂಪತಿಗಳು ಏನ್ ಮಾಡಿದ್ದಾರೆ ಅಂತ ನಾವ್ ಹೇಳೋದ್ಕಿಂತ ಒಮ್ಮೆ ನೀವೇ ನೋಡ್ಬಿಡಿ. ಹೌದು, ಮೂಡಿಗೆರೆ ತಾಲೂಕಿನ ಕಡಿದಾಳು ಗ್ರಾಮದ ಪ್ರಮುಖ ರಸ್ತೆ ಅನೇಕ ವರ್ಷಗಳಿಂದ ಗುಂಡಿಗಳಿಂದ ಕೂಡಿದೆ. ಮಳೆಗಾಲ ಬಂತೆಂದ್ರೆ ಸಾಕು, ಈ ರಸ್ತೆಯಲ್ಲಿ ಸಾಗಬೇಕಂದ್ರೆ ಹರಸಾಹಸವೇ ಪಡಬೇಕು. ಇಲ್ಲಿ ಅದೆಷ್ಟೋ ಮಂದಿ ಬೈಕ್ ಸವಾರರು ನೆಲಕ್ಕೆ ಬಿದ್ದು ಗಾಯಗೊಂಡಿದ್ದಾರೆ. ಅಲ್ಲದೆ ಶಾಲೆಗೆ ಹೋಗುವ ಮಕ್ಕಳು ಕೂಡ ಇದೇ ರಸ್ತೆಯಲ್ಲಿ ಸಾಗ್ತಾರೆ. ಇದರಿಂದ ನಮ್ಮ ಊರಿನ ರಸ್ತೆ ಸರಿ ಮಾಡ್ಕೊಡಿ ಅಂತ ಇಲ್ಲಿನ ಗ್ರಾಮಸ್ಥರು ಅನೇಕ ಬಾರಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾಗಿ ಕಡಿದಾಳು ಗ್ರಾಮದಲ್ಲಿರುವ ಪುರೋಹಿತ ರಘುಪತಿ ಹಾಗೂ ಸುಧಾ ದಂಪತಿಗಳು ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ರಸ್ತೆ ದುರಸ್ತಿ ಮಾಡಿದ್ದಾರೆ. ಇವರ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಏನ್ ಮಾಡೋದು ಸರ್, ಈ ಜನಪ್ರತಿನಿಧಿಗಳು ಕಣ್ಮಚ್ಚಿ ಕೂತ್ಕೊಂಡಿದ್ದಾರೆ. ಈ ವಾಹನ ಸವಾರರ ಜೀವಕ್ಕೆ ಬೆಲೆ ಇಲ್ಲದಂಗೆ ಆಗಿದೆ ಇಲ್ಲಿ ನಮ್ಮ ಕಡದಾಳಿನ ಪರಿಸ್ಥಿತಿ. ಸುಮಾರು ಒಂದು 2 ಕಿಲೋಮೀಟರ್ ಗುಂಡಿ ಬಿದ್ದು ಎಲ್ಲೆಲ್ಲಿ ಬೀಳ್ತಾರೆ ಎಲ್ಲೆಲ್ಲಿ ಹೇಳ್ತಾರೆ ಅಂತ ಗೊತ್ತಿಲ್ಲ. ನನ್ನ ಕಣ್ಣಾರೆ ನೋಡಿದಾಗೆ ನಮ್ಮನೆ ಎದುರುಗಳಿರೋ ಗುಂಡಿಯಲ್ಲಿ ಎಷ್ಟೋ ಜನ ಬೈಕ್ ಸವಾರ ಬಿದ್ದು ಅವ್ರನ್ನ ಎತ್ತಿದ್ದೆಲ್ಲ ಉಂಟು. ಶಾಲಾ ವಾಹನ, ಮಕ್ಕಳು ಕರ್ಕೊಂಡು ಹೋಗುವಂಥ ಶಾಲಾ ವಾಹನ ಜಖಮ ಆಗಿ ಗುಂಡಿ ಒಳಗೆ ಕೂತು ಅದನ್ನು ಎತ್ತಿ ಮತ್ತೆ ಬೇರೆ ಕಾರನ್ನು ತರಿಸಿ ಎಲ್ಲ ಕಳಿಸಿದ್ದೆಲ್ಲ ಕಣ್ಣಾರೆ ನೋಡ್ತಿದ್ದೀನಿ. ಸುಮಾರು ವರ್ಷಗಳಿಂದ ಈ ಥರ ನಡೀತಿದೆ. ಆದರೆ ಇದು ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಿ ಇದನ್ನು ಸರಿ ಮಾಡಬೇಕನ್ನೋ ಒಂದು ಮನಸ್ಥಿತಿಯಲ್ಲಿ ಅವರಿಗಿಲ್ಲ. ಪರಿಸ್ಥಿತಿ ಏನಾಗಿದೆ ಅಂದರೆ, ಸುಮಾರು ದೂರದಲ್ಲಿ 2 ಕಿಲೋಮೀಟರ್ ಗುಂಡಿ ಇದೆ. ಆದರೆ ನಮ್ಮ ಮನೆ ಎದುರುಗಡೆ ಮೊನ್ನೆ ಅಷ್ಟೊಬ್ಬ ಬಿದ್ದ, ಕೈಕಾಲೆಲ್ಲ ತರ್ಚ್ಕೊಂಡು ಹೋಯ್ತು. ಆಯಿತಾ, ಹಾಗಾಗಿ ಇದನ್ನು ಸುಮಾರು ನವೆಂಬರಲ್ಲೇ ಸುಮಾರು ಒಂದು 28 ಲೋಡು ಆ ಗುಂಡಿಗೆ ಮಣ್ಣು ಹಾಕಿ ಅದೆಲ್ಲ ರೆಡಿ ಮಾಡಿಸಿದೆ. ಈಗ ಮತ್ತೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಸ್ಟಾರ್ಟ್ ಆದಮೇಲೆ ಮತ್ತೆ ಜಾರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಜಾರ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಮತ್ತೆ ಬೈಕಲ್ಲಿ ಬಿದ್ದ. ಇದು ಆಗಬಾರ್ದು ಅಂತೇಳಿ ಈಗ ಮತ್ತೆ ಜಲ್ಲಿ ತಂದು ಅದಕ್ಕೆ ಹಾಕ್ತಾ ಇದ್ದೇನೆ. ಈಗಲಾದರೂ ಇದನ್ನಾದರೂ ನೋಡಿ ಆದರೂ ಜನಪ್ರತಿನಿಧಿಗಳು, ನಮ್ಮ ಈ ಕ್ಷೇತ್ರದ ಶಾಸಕಿಯವರು ಇದನ್ನಾದರೂ ನೋಡಿ ಒಮ್ಮೆ ಅವರೇ ಖುದ್ದಾಗಿ ಬಂದು ಈ ರಸ್ತೆಯನ್ನು ನೋಡಿ ಇದನ್ನು ಸರಿ ಮಾಡಬೇಕೋ ಅಥವಾ ಬೇಡೋ ಅನ್ನೋದು ಮುಂದಿನ ನಿರ್ಧಾರ ನಾವು ತಗೊಳ್ಬೇಕು ಅಂತ ಹೇಳಿ ಅವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ರಘುಪತಿ ದಂಪತಿ ಗುಂಡಿನ ಮುಚ್ಚಿರೋದು ಶ್ಲಾಘನೀಯ. ನಾನು ಪ್ರೆಗ್ನೆಂಟ್ ಇದ್ದ ಸಮಯದಲ್ಲಿ ರಸ್ತೆ ಭಯದಿಂದಲೇ ಊರಿಗೆ ಬರಲಿಲ್ಲ. ಶಾಸಕಿ ನೈನಾ ಮೋಟಮ್ಮವರು ನಮ್ಮೂರಿಗೆ ಭೇಟಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಆಸ್ಪತ್ರೆಗೆ ಹೋಗೋದಕ್ಕೂ ಕಷ್ಟ ಆಗ್ತಾ ಇದೆ. ರಸ್ತೆ ಸಂಪೂರ್ಣ ದುರಸ್ತಿ ಆಗಬೇಕು ಅಂತ ಮಾಧ್ಯಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ.